ಬೇರೆ ಓಡೋಗಿ ಬಂದ್ಬಿಟ್ಲು. ಸರ್ ನಾನು ಏನು ಮಾಡಿದ್ದೀನಿ ಸರ್ ಹಂಗೆ ಅಂತ ಸರ್ ಮೀಡಿಯಾದಲ್ಲಿ ಬಂದ್ಬಿಟ್ಟಿದೆ. ಓ ಈಸ್ ಇಟ್ ಓಕೆ ದೆನ್ ವಾಟ್ ಹ್ಯಾಪನ್ ಅಂತೇಳಿ ಅವ್ರಿಗೆಲ್ಲ ಹೇಳಿ, ಇದೆಲ್ಲ ಮೋಸ್ಟ್ಲಿ ನೀವು ಗಲಾಟೆ ಮಾಡಿದ್ದು ಗೊತ್ತಾಗಿರುತ್ತೆ ಮಾಧ್ಯಮದವ್ರಿಗೆ. ಬಿ ಕೇರ್ಫುಲ್, ಡೋಂಟ್ ಬಿ ಅಂದಲ್ಲ ಇನ್ನೂ ಸರ್ ಅಂತ ಹೆದರ್ಕೊಂಡು ಮಲ್ಕಾರೆಡ್ಡಿ ಅವ್ರನ್ನ ಕರೆಸ್ಬಿಟ್ಟು ಸರಿ ಮಾಡಿ ಮಾಧ್ಯಮದವ್ರು ಪತ್ರಿಕಾಗೋಷ್ಠಿಯಲ್ಲಿ ಮೀಡಿಯಾದವ್ರಿಗೆ ಬೈದವ್ರೆ. ಯಾರಿದು ಸುಳ್ಳು ಸುದ್ದಿಗಳನ್ನ ಮಾಡಿದ್ದು, ಯಾವತ್ತಾರು ಯಾವ ಸೋರ್ಸ್ ನಿಂತು, ನೋ ವೇ ಅವ್ರನ್ನ ಸಂಪುಟ ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತೇಳಿ. ಅಂದರೆ ಯಾವುದು ರಾಜ್ಯ ಆದಮೇಲೆ ನೋಡಿ ಎಂಥ ಜಾಣ ಅದು. ಬೇರೆ ಹೆಂಗೆ ಮಾಡೋದು? ಒಂದೇ ಸಂಪುಟದಲ್ಲಿದ್ದವ್ರು ಜಗಳಾಡಿದಾಗ ನೀವು ಒಂದು ಕಣ್ಣಿಗೊಂದು ಆ ಥರ ಮಾಡೋಕ್ಕಾಗಲ್ವಲ್ಲ. ಭಾಳ ಜಾಣಾಕ್ಷತೆ ಮ್ಯಾನೇಜ್ ಮಾಡಿದ್ರು, ಅದು ಬುದ್ಧಿವಂತಿಕೆ ಅಂತ ಹೇಳೋದು. ನಿಜ. ನೆನೆ ಮೋಟಮ್ಮ ಅವ್ರು ಮಾತನಾಡುವಾಗ ಕೂಡ ಹೇಳ್ತಿದ್ರು, ನೀವು ಅಂದರೆ ಗುಣಗ್ರಾಹಿತನದ ಬಗ್ಗೆ ಮಾತನಾಡುವಾಗ ಮೋಟಮ್ಮ ಅವ್ರು ನಮಗೆಲ್ಲ ಮಾತನಾಡ್ಲಿಕ್ಕೂ ಬರದೇ ಇರೋ ಸಮಯದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಅಲ್ಲದೆ ಜವಾಬ್ದಾರಿ ಕೊಟ್ಟು ನಿಭಾಯಿಸು ಅಂತ ಹೇಳಿ ಬೆನ್ ತಟ್ಟಿದ್ರು ಅಂತ. ಅಂದರೆ ಒಬ್ಬ ನಿಜವಾದ ಲೀಡರ್ನ ಗುಣನೇ ಅದಾಗಿರ್ಬೇಕು, ಗುರುತಿಸೋದು ಬೆಳೆಸೋದು ಎರಡೂ ಆಗ್ಬೇಕು ಸೈಮಲ್ಟೇನಿಯಸ್ ಆಗಿ ಅಂತ. ನೋಡ್ರಿ, SM ಕೃಷ್ಣ ಅವರಿದ್ದಾಗ ಈ G ಕ್ಯಾಟಗರಿ ಸೈಟ್ಸ್ ಅಂತಿದೆಯಲ್ಲ, ವಿಶೇಷ ವಿವೇಚನಾಧಿಕಾರ ಇದೆ ಮುಖ್ಯಮಂತ್ರಿಗೆ. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆಲ್ಲ ಕೊಡ್ತಾಯಿದ್ರು, ಜೊತೆಗೆ ಶಾಸಕರಿಗೂ ಕೊಡ್ತಾಯಿದ್ರು. SM ಕೃಷ್ಣ ಅವ್ರು ಬಂದಮೇಲೆ ಅವ್ರು ಯಾವುದೇ ಪಕ್ಷದವ್ರು, ವಿರೋಧ ಪಕ್ಷದವ್ರಲ್ಲಿ ಆಳೋ ಪಕ್ಷದವ್ರಲ್ಲಿ ಆ ಅವಧಿಗೆ ಯಾರ್ಯಾರು ಚುನಾಯಿತರಾಗಿ ಬಂದರು ಎಲ್ರಿಗೂ ಕೊಟ್ಬಿಟ್ರು. ಅದರಿಂದಾಗಿ ಅವ್ರನ್ನ ಕ್ಯಾಪ್ಚರ್ ಮಾಡಿ ವಶೀಕರಣ ಮಾಡ್ಕೊಳ್ಳಿಕ್ಕೆ ಅಂತಲ್ಲ, ಆ ಥರದ ಒಂದು ಔದಾರ್ಯತೆ ಮತ್ತು ಧೀಮಂತಿಕೆ ಅವರಲ್ಲಿತ್ತು. ಇವತ್ತು ಅನೇಕರು ನೆನಪಿಸ್ಕೊಳ್ತಾ ಇದ್ದಾರೆ, ನಮಗೆಲ್ಲ ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅವರು ನೆನ್ಸ್ಕೊಂಡ್ರು, GT ದೇವೇಗೌಡರು ನೆನ್ಸ್ಕೊಂಡ್ರು ಅದನ್ನ. ಬೇಡ, ಈಗ ನೀವು ದಿನೇಶ್ ಗೂಳಿಗೌಡ ಇದ್ದಾರಲ್ಲ, MLC ಆಗಿದಾರಲ್ಲ, ಅವ್ರನ್ನ ಅದು ಯಾರ ಆವಿಷ್ಕಾರ? ಆ ಹುಡುಗ ಎಲ್ಲಿಂದ ಕರ್ಕೊಂಬಂದಿರೋರು ಅಂದ್ಕೊಂಡ್ರಿ? SM ಕೃಷ್ಣ ಅವ್ರ ಬಗ್ಗೆ ಭಾಳ ಅವರ ಕ್ಷೇತ್ರದವರು, ಅವ್ರ ತಂದೆ ಅವ್ರಿಗೆಲ್ಲ ಭಾಳ ಗೌರವ. ಕರ್ಕೊಬಂದು ಮಾಸ್ಟರ್ ಡಿಗ್ರಿ ಅವ್ನು ಓದಿರೋದು. ಕರ್ಕೊಬಂದು KPCC ಅಧ್ಯಕ್ಷರಾಗಿದ್ದ ಕರ್ಕೊಂಡು KPCC ಕಚೇರಿಯಲ್ಲಿ ಇದ್ಕೊಂಡು ಅವನಿಗೆ ಎಲ್ಲಿ ನೀನು ನಾವು ಊರಿಗೆ ಹೋಗಿಲ್ಲ, ಇಲ್ಲೇ ಸೆಟ್ಲ್ ಆಗು ಅಂತೇಳಿ ಇಲ್ಲೇ ಅವನಿಗೆ ನಿವೇಶನ ಕೊಟ್ಟು ಮನೆ ಕಟ್ಟು ಹೇಳ್ತಾನೆ, ನಾನು ಅವರ ಕೃಪೆಯಲ್ಲಿದ್ದದ್ದು ಅಂತ. ಸರ್ಕಾರಿ ನೌಕರಿ ಇಲ್ಲ, ಪ್ರದೇಶ ಕಾಂಗ್ರೆಸ್ ಕಚೇರಿ ನೌಕರಿಯಲ್ಲಿ ಕೊಟ್ಟು ಅವನಿಗೆ ಅವನ ವೈಫಿಗೆ ಒಂದು ಕೆಲಸ, ಅವನ ಕೆಲಸ ಹಚ್ಚಿ ಸೆಟ್ಲ್. ಅವನಿಗೆ ನೋಡಿ ಯಾವ ಅಂತ ಬೆಳ್ಕೊಂಬಂದು ಅವನ್ನ ದಿನೇಶ್ ಅಂತ ನಾವು ಕರಿತಾ ಇದ್ವಿ. ಆ್ಯಕ್ಚುಲಿ ಗೂಳಿಗೌಡ, SM ಕೃಷ್ಣ ಅವ್ರನ್ನ ಗೂಳಿಗೌಡ ಅಂತ ಕರಿತಾ ಇದ್ದಿದ್ದು. ನಮಗೆ ಫಸ್ಟ್ ಗೊತ್ತಾಗಲಿಲ್ಲ. ನೋಡಿ, ದಿನೇಶ್ ಗೂಳಿಗೌಡ ಇತ್ತೀಚೆಗೆ ನಿಮ್ಗೆ ಗೊತ್ತಾಗಿದ್ದು. ಮೊದಲು ಎಲ್ರಿಗೂ ಪರಿಚಯ ಇದೆ ಕಾಂಗ್ರೆಸ್ ಆಫೀಸಲ್ಲಿ ದಿನೇಶ್. ನಾವು ಎಲ್ಲರೂ ಅವ್ನು ಗೂಳಿಗೌಡ ಹೆಂಗೆ ಗೊತ್ತಾಗಿದ್ದು ಅಂದರೆ SM ಕೃಷ್ಣ ಅವರಿಂದ. SM ಕೃಷ್ಣ ಅವ್ರನ್ನ ಅವನು ದಿನೇಶ್ನ ನಾನು ಅವನು ಅಂತ ಹೇಳ್ತೀನಿ ಏಕವಚನದಲ್ಲಿ, ಆತನ್ನ ಗೂಳಿಗೌಡ ಏನೇ ಅದು ಗೂಳಿಗೌಡ ಅಂತ ಸಾಹೇಬ್ರನ್ನ ಗೂಳಿಗೌಡ ಅಂತ ಕರೆಯೋದು. ನಿಜವಾದ ಹೆಸರು ದಿನೇಶ್ ಗೂಳಿಗೌಡ, ಅದು ಹೊಸ ಹೆಸರು ಅಂತ ಅಡಿಸಿ ಅವರೆಲ್ಲ ಅವರ ಆವಿಷ್ಕಾರಗಳು. ಆ ಥರ ಕೆಲವ್ರು ನೋಡಿ ಅವರ ಸರ್ಪ್ರೈಸಿಂಗ್ ಅವರ ಇದು. ಮಂಡ್ಯದಲ್ಲಿ ಅವ್ರಿಗೆ ಒಬ್ಬರು ಚಿಕ್ಕಲಿಂಗಮ್ಮ ಅಂತಿದ್ರು. ನಾನು ಅವರ ದಲಿತ ಮಹಿಳೆಯವರು, ಅತ್ಯಂತ ಹಿರಿತನ ಸೀನಿಯರ್ ಕಾಂಗ್ರೆಸ್ ಲೇಡಿ. ಒಕ್ಕಲಿಗರ ಕೋಟೆಯಲ್ಲಿ, ಒಕ್ಕಲಿಗರ ಪ್ರಾಬಲ್ಯವರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಮಹಿಳೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನನ್ನಾಗಿ ಮಾಡಿದರು ಚಿಕ್ಕಲಿಂಗಮ್ಮ ಅವ್ರನ್ನ. ಅಂದರೆ ಹಳೆ ಕಾಲದ ಒಡನಾಡಿಗಳು, ಅವ್ರು ಭಾಳ ಆತ್ಮೀಯರಾಗಿದ್ದರು. ಹಳೆ ಕಾಂಗ್ರೆಸ್ಸಲ್ಲಿದ್ದರು. ಅವ್ರಿಗೆ ಯಾವುದೇ ಅವ್ರನ್ನ MLC ಮಾಡಬೇಕು ಅಂತೆಲ್ಲ ಕೂಗು ಕೇಳಿ ಬರ್ತಾಯಿತ್ತು. ಬಟ್ ಬೇಡಿಕೆಗಳು, ಒತ್ತಡಗಳು ಬೇರೆ ಇದ್ದರಿಂದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅದೇ ಖುಷಿ ಪಟ್ಟಿದ್ರು ಚಿಕ್ಕಲಿಂಗಮ್ಮ. ಅವರ ಕೆಲವು ವರ್ಷಗಳಿಂದ ತೀರ್ಕೊಂಡ್ರು. ಭಾಳ ಖುಷಿ ಪಡೋರು, ನಮ್ಮ ಸಾಹೇಬರು ಅಂತ ಹೇಳೋರು. ಚಿಕ್ಕಲಿಂಗಮ್ಮ ದಲಿತ ಮಹಿಳೆಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದರು. ಅಂದರೆ ಇನ್ನೊಂದೇನೆಂದರೆ ಅವರ ಬೆಂಬಲಿಗರು ದೊಡ್ಡ ಯಾರು ಮಾಸ್ ಲೀಡರ್ಗಳಾಗಿರಲಿಲ್ಲ. ಆದರೂ ಕೂಡ ನೋಡಿ, ಅವರಿಗೆ ಹಳೆಯ ಕಾಂಗ್ರೆಸ್ನ ಕೆಲವರ ಭಿನ್ನಾಭಿಪ್ರಾಯ ಒಡನಾಟದಿಂದ ಅವರಿಗೆ ಅದೊಂದು ಬಳಗ ಇತ್ತು. ದೇವಯ್ಯನವರು ಅಂತ ಮಂಡ್ಯದಲ್ಲಿದ್ದರು, ಮಾಜಿ ಶಾಸಕರು. ಅವ್ರ ಬೋರಯ್ಯನವರು ಅಂತೆಲ್ಲ ಇದ್ದರು. ಅವ್ರದ್ದು ಬೇರೆ. ಈ ಆತ್ಮಾನಂದ ಅವ್ರ ತಂದೆ ಶಿವನಂಜೇಗೌಡ ಅವ್ರು ಬೇರೆ. ಆತ್ಮಾನಂದ ಅವ್ರ ಫ್ಯಾಮಿಲಿ ಬೇರೆ, ಈ ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿ ಗುದ್ದಾಟಗಳು. ಇವರಿಗೆ ಈ ದೇವಯ್ಯನವ್ರ ಫ್ಯಾಮಿಲಿ, ಬೋರಯ್ಯನವ್ರ ಫ್ಯಾಮಿಲಿ, ಅವ್ರ ಬಗ್ಗೆ MD ರಮೇಶ್ ರಾಜು ಅಂತ ಇದ್ದರು. ಅವ್ರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಷ್ಟೋ ವರ್ಷಗಳ ಕಾಡು ಮತ್ತು ಅವ್ರನ್ನ MLC ಮಾಡಿದ್ರು. ಆ ಮಂಡ್ಯದಲ್ಲಿ ಇದ್ದಾಗ ಬಂದಾಗ ಅವರು ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ಜನರ ಜೊತೆಲಿ ಕೂತಿದ್ರೆ ಹಿಂಗೆ ಮಾಡಿ ಹಿಂಗೆ ಕರೆದ್ಬಿಟ್ಟು ಮೇಲೆ ಹಚ್ಚೋದು. ಅಂದರೆ ಅವರ ಸ್ನೇಹಿತನ ಮಗ ಮತ್ತು ಅವ್ರನ್ನ MLC ಮಾಡಿದ್ರು. ಅವ್ರು ಪಟ್ಟ ಬೆಂಬಲಿ. ಅವ್ರು ಮಾಸ್ ಲೀಡರ್ಗಳಾಗಿರಲಿಲ್ಲ, ಬಟ್ ಅವರ ಪಕ್ಕ ಬೆಂಬಲಿಗರಾಗಿದ್ರು. ಇನ್ನೊಂದು ಟೋಪಿ ಲಿಂಗಯ್ಯ ಮಾಸ್ ಲೀಡರ್ ಅಂದಿದ್ರಿಂದ SM ಕೃಷ್ಣ ಅವ್ರಿಗೆ ಎಂದೂ ಮಾಸ್ ಲೀಡರ್ ಆಗಬೇಕನ್ನೋ ಖಯಾಲಿನೇ ಇಲ್ಲ, ಆಗೋ ಪ್ರಯತ್ನ ಮಾಡಲಿಲ್ಲ. ನೀವು ನೋಡಿದ್ದೀರಾ ಸ್ಮಿತಾ? ಎಲ್ಲ ಅವ್ರ ಹೇಳಿಕೆಗಳು, ಯಾವ ಥರ ಬಹಿರಂಗ ಹೇಳಿಕೆ, ವಿವಾದಾತ್ಮಕ ಹೇಳಿಕೆಗಳು ಒಂದು ಹೇಳಿ ನೋಡೋಣ. ಅವರ ಬಾಯಿಂದ ಬಂದಿರೋದು ಟೀಕೆ ಮಾಡಿ ಒಂದು ಹೇಳ್ಬಿಡಿ ನೋಡೋಣ. ಅವರು ಚುಚ್ಚೋದು ಕೂಡ ವಿರೋಧ ಪಕ್ಷಗಳಿಗೆ ಭಾಳ ಸೂಕ್ಷ್ಮವಾಗಿ. ನಾನು ನಿಮಗೆ ಹೇಳಿದ್ದು, ನನಗೆ ಬರೋ ಮೊದಲು ವಿರೋಧ ಪಕ್ಷ ನಾಯಕರಾಗಿದ್ದ ಜಗದೀಶ್ ಶೆಟ್ಟರ್ ಅವರು ಪ್ರಿಪೇರ್ ಆಗಿ ಬಂದಿಲ್ಲ ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೇಳ್ತಲ್ಲ, ಬೆಳಕು ಚೆಲ್ಲಬೇಕು ಅಂತ ಅವ್ರಿಗೆ ಆ ಥರ. ಆಮೇಲೆ ವೆಂಕಟಪ್ಪನವರು ಅವರಿದ್ದಾಗ ಇದು ಏನೋ ಸ್ಪೀಕರ್ ವೆಂಕಟಪ್ಪನವ್ರು ಏನೋ ಡಿಸೈಡ್ ಮಾಡಬೇಕು ಅಂತ ಹಿಂಗೆ ನೋಡೋದು. SM ಕೃಷ್ಣ ಅನುಮತಿ ಕೊಡ್ತಾ ಇದ್ದಿದ್ದಂತೆ. ಯಾರು ರಾಜೀವ್ ಗೌಡ್ರು ಇದ್ದಾರಲ್ಲ, ಅವ್ರ ತಂದೆ,
ಬಟ್ ನಾನು ಅವ್ರನ್ನ ಮೊದಲು ಸ್ಪೀಕರ್ ಆಗಿ ಭೇಟಿಯಾದಾಗ ಒಂದು ಹೊಸ ಟ್ರೆಡಿಷನ್, ಎಲ್ಲರೂ ಶಾಲ್ಗಳನ್ನ ಹಿಂಗೆ ಹಾಕ್ತಿದ್ರು. ಈ ಥರ ಶಾಲ್ ಫ್ರಂಟ್ ಆಗಿ ನೀವು ಇದು ಮಾಡ್ತಿರಲಿ, ಈ ಥರ ಕ್ರಾಸ್ ಆಗಿ ಹಾಕಿದ್ದು ಎಸ್ ಎಂ ಕೃಷ್ಣ ಅವರು ಮೊದಲಿಗರು. ನೀವು ನೋಡಿದ್ದೀರಾ ಸರ್? ಬಹುಶಃ ಗಣ್ಯರ ನಮನ ಸಮರ್ಪಣೆ ಆಗಿದೆ. ಇದೀಗ ಕುಶಾಲ ತೂಪುಗಳನ್ನ ಸಿಡಿಸಿ ಗೌರವ ಸಮರ್ಪಣೆ ಕಾರ್ಯ. ಆನಂದ ಆನಂದ್ ಹಾಂ ಇನ್ನೊಂದು ಆನಂದ ಬಂದ್ಲಾ ಬ್ಯಾಟ್ರಿ ಎಕ್ಸ್ಪೈಟ್ ಆಯ್ತಂತ ಹೇಳೋ. ಬರ್ತಾ ಇದ್ದೀನಣ್ಣ, ಅದು ಮ್ಯಾನ್ವಲ್ ಐತಣ್ಣ.